ಅರ್ಧ ಇವಳೆ ತಿಂತಾಳೆ, ಅರ್ಧ ಇವಳಿಗೆ, ಅರ್ಧ ನನಗೆ. ಕುಕ್ಕರ್ ನೋಡಿ ಯಾರು ಎದ್ರುಕೋಬೇಡಿ. ಹಾಯ್ ಎಲ್ರಿಗೂ. ಏನಲ್ಲ. ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಆರ್ ಸಿ ಸ್ಟೋರೀಸ್ ಯೂಟ್ಯೂಬ್ ಚಾನಲ್. ನೀವೇನಾದ್ರೂ ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ರೆ ನಾನು ಚಂದನಾ ಅಂಡ್ ಇವರು ರಾಕೇಶ್. ನೀವಿನ್ನೂ ಏನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ವ್ಲಾಗ್ ಏನಪ್ಪ ಅಂತಂದರೆ ಇವತ್ತಿನ ಸಂಡೇ ಸ್ಪೆಷಲ್ ಮಟನ್ ಸಾಂಬಾರು ಮಾಡ್ತಾ ಇದ್ದೀವಿ. ಆ್ಯಕ್ಚುಲಿ ನನಗೆ ಸಾಂಬಾರೆಲ್ಲ ಮಾಡೋಕ್ಕೆ ಬರಲ್ಲ, ಸೊ ರಾಕೇಶ್ ಸ್ಪೆಷಲ್ ಇವತ್ತು. ಅವ್ರು ಮಟನ್ ಸಾಂಬಾರು ಮಾಡ್ತಾ ಇದ್ದಾರೆ, ನಾನು ಚಿಕನ್ ಪೆಪ್ಪರ್ ಡ್ರೈ ಮಾಡ್ತಾ ಇದ್ದೀನಿ. ಸೊ ಬನ್ನಿ ಮಾಡೋಣ. ನಾವು ಯೂಶಲಿ ಚಿಕನ್ ಮಟನ್ ಎಲ್ಲ ಇಲ್ಲೇ ತೊಗೊಳ್ಳೋದು. ಇಂಡಿಯನ್ ಗ್ರಾಸರಿ ಸ್ಟೋರ್ಸ್ ಪಕ್ಕನೇ ಮೀಟ್ ಕಾರ್ನರ್ ಅಂತ ಇದೆ. ಇನ್ನು ಅಮೇರಿಕಾದಲ್ಲಿ ಫ್ರೆಶ್ ಅನ್ನೋ ಕಾನ್ಸೆಪ್ಟ್ ಎಲ್ಲ ತುಂಬ ಕಮ್ಮಿ, ಅದರಲ್ಲೂ ಚಿಕನ್ ಮಟನ್ ವಿಷಯಕ್ಕೆ ಬಂದುಬಿಟ್ರೆ ಅಂತೂ ಎಲ್ಲ ಫ್ರೀಸ್ ಇರುತ್ತೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು ಮಟನ್ ಕೈಮಾ ಆಗಿರ್ಬೋದು, ಹಾಗೆ ಎಲ್ಲ ಅಂದರೆ ಡಿಫ್ರೆಂಟ್ ಪಾರ್ಟ್ಸ್ನೆಲ್ಲ ಮುಂಚೆನೇ ಕಟ್ ಮಾಡಿ ಫ್ರೀಸ್ ಮಾಡಿ ಇಟ್ಟಿರ್ತಾರೆ. ಅಂದರೆ ನಮಗೆ ಲಾಲಿಪಾಪಿಗೆ ಬೇಕಂದರೆ ಅದು ಸಪ್ರೇಟಾಗಿ ತೊಗೋಬೋದು, ಮತ್ತು ಲೆಗ್ ಪೀಸೇ ಸಪ್ರೇಟಾಗಿರುತ್ತೆ, ಬ್ರೆಸ್ಟ್ ಪೀಸಸ್ಸೇ ಸಪ್ರೇಟಾಗಿರುತ್ತೆ, ಆ ಥರ ಇಟ್ಟಿರ್ತಾರೆ. ಯೂಶಲಿ ಎಲ್ಲನೂ ಫ್ರೀಸ್ಡೇ ಇರುತ್ತೆ. ಹೋಲ್ ಚಿಕನ್ ಕೂಡ ತೊಗೋಬೋದು. ನಾವೇನಂದರೆ ಕ್ಲೀನ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಅಂತ ಯೂಶಲಿ ಹೋಲ್ ಚಿಕನ್ನ ನಾವು ತೊಗೊಳ್ಳಲ್ಲ. ಇನ್ನು ಇವತ್ತು ನಾವು ಚಿಕನ್ 1 kg ಮತ್ತು ಮಟನ್ 1/2 kg ತೊಗೊಂಡ್ವಿ. 1 kg ಚಿಕನಿಗೆ $8 ಆಯಿತು, ಹಾಗೆ 1/2 kg ಮಟನಿಗೆ $14 ಆಯಿತು. ಆ್ಯಂಡ್ ಇದೆಲ್ಲ ಸೀ ಫುಡ್ಸು, ಅಂದರೆ ಫಿಶ್, ಹೋಲ್ ಫಿಶ್ ಸಿಗುತ್ತೆ, ಮತ್ತು ಸ್ಲೈಸಸ್ ಕೂಡ ಫ್ರೀಸ್ ಮಾಡಿ ಇಟ್ಟಿರ್ತಾರೆ. ಸೊ ನಾನಿಲ್ಲಿ ಪೆಪ್ಪರ್ ಚಿಕನ್ಗೆಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ಇವಾಗ ಇದೆಲ್ಲ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಆ್ಯಂಡ್ ರಾಕೇಶ್ ಇಲ್ಲಿ ಮಟನ್ ಸಾಂಬಾರಿಗೆ ರೆಡಿ ಮಾಡ್ಕೋತಾ ಇದ್ದಾರೆ. ಇದು ರುಬ್ಬಕ್ಕೆ ಟಿಪಿಕಲ್ ಕುಕ್ಕಿಂಗ್ ವ್ಲಾಗ್ ಏನಲ್ಲ, ಜಸ್ಟ್ ನಾವು ಸಂಡೇ ಸ್ಪೆಷಲ್ ಏನೇನೆಲ್ಲ ಮಾಡ್ತೀವಿ ಅಂತ ತೋರ್ಸೋದಷ್ಟೆ. ಆಯ್ತಾ, ಎಲ್ಲ ರೆಡಿ ಆಯ್ತಾ? ರೆಡಿ ಮಾಡ್ಕೊಂಡಿದ್ದೀನಿ, ಎಲ್ಲ ಕರೆಕ್ಟ್ ಆಗೈತೆ ನೋಡು. ಇಷ್ಟೇನಾ ಇರೋದು? ನೀವು ಮಾಡೋದು ನೀವು ಹೇಳ್ಬೇಕು. ನಾನು ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ, ಏನೋ ಮಿಸ್ ಆಗಿದೆ, ಅದೋ ನಮ್ಗೆ ಮಿಸ್ ಹೊಡಿತಾ ಇದೆ ಅಂತ ಇದೆ ಏನೋ. ಏನಾಕಿಲ್ವಪ್ಪ, ನನಗೂ ಗೊತ್ತಾಗ್ತಾ ಇಲ್ಲ. ಏಯ್, ಏನೋ ಒಂದು ಬೆಳ್ಳುಳ್ಳಿ ಶುಂಠಿನೇ ಹಾಕಿಲ್ಲ. ಹಿಂಗೆ ಮಾಡೋದು, ಇದೇ ಥರನೇ ಮಾಡೋದು. ಮಿಸ್ ಆಗಿರ್ಬೇಕು, ಇನ್ನು ಕರೆಕ್ಟಾಗಿ ರೆಡಿ ಮಾಡ್ಕೊಂಡಿಲ್ಲ, ಅಷ್ಟೊಂದು ಬಂದ್ಬಿಟ್ಟಿದ್ದೀನಿ. ಓಹೋ ಹೋ ಹೋ, ಈ ಥರ ಹೇಳೋದು ಮಿಸ್ ಮಾಡಿಬಿಟ್ಟು. ಏನು ಈ ಥರ ಹೆಡ್ ಶೆಫೇ ಈ ಥರ ಆದರೆ ನಾನೇನು ಮಾಡಲಿ? ಹೆಡ್ ಶೆಫ್ ದಿನ ಮಾಡ್ತೀನಿ ನಾನು. ಬಟ್ ಮಟನ್ ಸಾಂಬಾರು ಯಾವಾಗಲೂ ನೀವೇ ಥರ ಮಾಡೋದು. ಒಂದ್ಸಲ ಬರ್ತೀನಿ ಇಲ್ಲಿಗೆ, ಏನಾಗುತ್ತೆ ಅಷ್ಟೇ ಆಗೋದು, ಮಿಸ್ ಆಗುತ್ತೆ. ದಿನ ಮಾಡ್ತಾ ಇದ್ರೆ 6 months ಬ್ಯಾಕ್ ಆಗಿದ್ರೆ ದಿನ ಮಾಡ್ತಿದ್ದೆ. ಅಷ್ಟೇ ನೋಡಿ, ಇಲ್ಲೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಟೊಮ್ಯಾಟೊ, ಇದು ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಪುದೀನ, ಚಕ್ಕೆ, ಲವಂಗ, ಮತ್ತು ಸ್ವಲ್ಪ ಕಡಲೆ, ಗಸಗಸೆ ಎಲ್ಲ ಹಾಕ್ಕೋಬೇಕು. ಇದು ಈರುಳ್ಳಿ ಒಗ್ಗರಣೆಗೆ ತಾನೇ. ಇವಾಗ ಬಂತು ಶುಂಠಿ ಬೆಳ್ಳುಳ್ಳಿ, ಇವಾಗ ಪ್ರಾಪರಾಗಿ ರೆಡಿ ಆಯಿತು. ಇವಾಗ ಇದನ್ನಿಷ್ಟನ್ನು ರುಬ್ಕೊಳ್ಳೋದು ಅಷ್ಟೇ ತಾನೇ. ಇನ್ನೇನಾರ ಮಿಸ್ ಮಾಡಿದ್ದೀರಾ ನೋಡಿ ಕರೆಕ್ಟಾಗಿ. ತಿಂದಾದ್ಮೇಲೆ ಏನು ಹೇಳೋದು? ನೀವು ಮಾಡ್ತಾ ಇರೋದು ನೀವು ನೋಡಬೇಕು. ಜಾಸ್ತಿ ದಿನ ಆಗೋಗಿರ್ತದಲ್ಲ, ಅವಾಗ ದಿನ ಮಾಡ್ತಿರೋದು ಗ್ಯಾಪ್ನ ಇರುತ್ತೆ. ಟೊಮ್ಯಾಟೊ ಸಾಕು. ಮತ್ತು ಸ್ವಲ್ಪ ಕಾಯಿನ ತುರಿ ಹಾಕಬೇಕು. ಇಲ್ಲಿ ನೋಡಿ ಹಿಂಗೆ ಸಿಗುತ್ತೆ, ಕಾಯಿ ತುರಿ ಎಲ್ಲ ಈ ಥರ ಸಿಗುತ್ತೆ, ಅಂದರೆ ಗ್ರೇಟೆಡ್ ಇರುತ್ತೆ, ಫುಲ್ ಫ್ರೀಸ್ ಮಾಡಿಟ್ಟಿರ್ತಾರೆ. ನಾರ್ಮಲ್ ಫ್ರೆಶ್ ಸಿಗುತ್ತೆ, ಚೆನ್ನಾಗಿರಲ್ಲ. ಆದರೆ ಈ ಎರ್ಲಿ ಏನಕ್ಕೆ ಬಿಟ್ಟಿರ್ತಾರಲ್ಲ, ಅದೇ ಕಾಯಿನ ಇದಕ್ಕೂ ಹಾಕಿರ್ತಾರೆ. ಕಾಯಿ ಅಂತ ಚೆನ್ನಾಗಿರಲ್ಲ. ನಾನು ಸ್ವಲ್ಪ ದಿನ ತಂದು ನೋಡಿದೆ, ತತ್ತಿರಲಿಲ್ಲ, ಕಾಯಿನೇ ತತ್ತಿರಲಿಲ್ಲ. ನೀನು ಬಂದಮೇಲೆ ಈ ಥರ ಕಾಯಿ ತರ್ತಾರೆ. ಆ್ಯಕ್ಚುಲಿ ಏನು ಗೊತ್ತಾ, ಕಾಯಿ ಹಾಕಿದ್ರೇ ಟೇಸ್ಟು. ಆಯಿತು, ಇಲ್ಲಿ ನಮ್ಮದು ಚಿಕನ್ ರೆಡಿ ಆಗ್ತಾಯಿದೆ. ಸ್ವಲ್ಪ ಬೇಕಂತ ಇಟ್ಟಿದ್ದೀನಿ ಪೆಪ್ಪರ್ ಚಿಕನ್ಗೆ. ಇಲ್ಲಿ ನೋಡಿ, ಇದೇ ಸೀಕ್ರೆಟ್ ಮಸಾಲ ಪುಡಿ ನಮ್ಮ ಅತ್ತೆ ಮಾಡಿ ಕಳಿಸಿರೋದು, ಮಟನ್ ಸಾಂಬಾರ್ ಪುಡಿ. ಆ್ಯಕ್ಚುಲಿ ನೀವು ಮಾಡೋದ್ರಿಂದ ಏನು ಟೇಸ್ಟ್ ಬರಲ್ಲ, ಪುಡಿ ಚೆನ್ನಾಗಿರೋದ್ರಿಂದ ಟೇಸ್ಟ್ ಗೊತ್ತಿರ್ಬೇಕಲ್ಲ. ಅಲ್ಲಿ ಸುಮ್ಮನೆ ಮಾಡಿ ಕಳಿಸ್ಬಿಟ್ರೆ ಆಗಲ್ಲ, ಎಷ್ಟು ಹಾಕ್ಬೇಕು ಅಂದ್ರೂ ಗೊತ್ತಿರಬೇಕು. ಬಟ್ ನನ್ನ ಕೇಳ್ತಿರಲ್ಲ ನೋಡಿ, ಇಷ್ಟ ಮಾಡ್ತಾ ಇದೀನಪ್ಪ, ನೀನು ಕಲ್ತಿದ್ಯಾ? ಇಲ್ಲ, ಕಲ್ತಿಲ್ಲ. ಇವಾಗ ನಾನು ಕಲ್ತ್ಕೊಂಡ್ಬಿಟ್ರೆ ನಿಮ್ಮ ಕೈ ರುಚಿ ತಿನ್ನಕ್ಕಾಗಲ್ವಲ್ಲ. ಎಲ್ಲ ಮಾಮೂಲು, ಕಂಟ್ರೋಲ್
ಅಂತ ನಾನೇನೆ ಅದಕ್ಕೆ ನಾನು ಕಲಿತಾ ಇಲ್ಲ. ಕಲ್ತ್ಬಿಟ್ರೆ ನಾನೇ ಮಾಡ್ಕೊಬೇಕು, ಯಾಕೆ ಸುಮ್ಮನೆ ನನಗೆ ಬರಲ್ಲ ನೀನ್ ಸಕದಾಗ ಮಾಡ್ತೀನಿ ಅಂತ ಒಬ್ಬಿಸ್ಬಿಟ್ರೆ ನಾನೇ ಹೋಗಿ ಮಾಡ್ತೀನಿ ಅಂತ ನನ್ನ ಅಲ್ವಾ. ಸೀರಿಯಸ್ಲಿ ಆ ಥರ ಮಾಡ್ತೀನ ನಾನು? ನನ್ಗೆ ಯಾಕೋ ಅದೇ ಡೌಟ್ ಬರ್ತಾ ಇರೋದು ಇವಾಗ. ತಾಲೆ ಹೆಂಗೋ ಸುಮ್ ಮಾಡಿದ್ರೆ ದಿನ ಮಾಡ್ಬಿಟ್ರೆ ನಾನೇ ಮಾಡ್ಬೇಕಾಗ್ತದೆ, ಯಾಕೆ ಈ ಹೊಸ ಐಡಿಯಾ ನನಗೆ ನೀವೇ ಕೊಡ್ತಾ ಇದ್ದೀರಾ. ಹೊಸ ಐಡಿಯಾ ಐತೆ ಬರಲ್ಲ ಅಂದ್ರೆ ಹೆಂಗೋ ಮಾಡ್ಕೊಡ್ತೀನಲ್ಲ ಅಂತ. ನೋಡಿ ಇದು ಆ್ಯಕ್ಚುಲಿ ಏನು ಗೊತ್ತಾ, ಎಲ್ಲ ಹೆಂಡತಿದಿರ್ಗೂ ಟಿಪ್ ಏನಂದರೆ, ಈ ಥರ ಗಂಡ ಯಾವುದಾದ್ರೂ ಚೆನ್ನಾಗಿರೋ ಅಡುಗೆಲಿ ಸ್ಪೆಷಲಿಸ್ಟ್ ಆಗಿದ್ರೆ ಪ್ಲೀಸ್ ಕಲ್ತ್ಕೊಳಕ್ಕೆ ಹೋಗಬೇಡಿ ಅಷ್ಟೇ. ನಮಗೆಲ್ಲ ಗೊತ್ತಾಗೋಯ್ತು. ಅವಾಗ ಎವ್ರಿ ಟೈಮ್ ಅವರೇ ಕಿಚನಿಗೆ ಬಂದು ಅಷ್ಟೇ ಕಲಿಯಕ್ಕೆ ಹೋಗ್ಬಾರ್ದು ಅದನ್ನ. ಸ್ಪೆಷಲಿಸ್ಟ್ ಎಲ್ಲ ಆಗ್ಬಿಡ್ತಾರೆ, ಆಮೇಲೆ ಕಲ್ತ್ರೆ ತಾನೇ ಸ್ಪೆಷಲಿಸ್ಟ್ ಆಗೋದು. ನೀವು ಕಲ್ತ್ಬಿಟ್ಟಿದ್ದೀರಲ್ಲ, ಅವಾಗ ಏನ್ ಮಾಡ್ತೀವಿ, ಬ್ಯಾಚುಲರ್ ಕಲಿಲೇಬೇಕು, ಇಲ್ಲ ತಿನ್ನಕ್ ಆಗ್ತಿರ್ಲಿವಲ್ಲ. ಇಲ್ಲ ಸೊಪ್ಪು ಸದೇ ತಿನ್ಬೇಕಾಯ್ತಿಲ್ಲ ಅದಷ್ಟೇ ದಿನ ಅಷ್ಟೇ. ನೋಡಿ ಕಾಯಿ ನೋಡಿ ಈ ಥರ ಇರುತ್ತೆ, ಅಂದರೆ ಫುಲ್ ಫ್ರೀಸ್ ಆಗೋಗಿದೆ, ಅದಕ್ಕೆ ಗಟ್ಟಿ ಕಾಣಿಸ್ತಾ ಇದೆ. ಚೂರು ಈಚೆ ಇಡಬೇಕಾಗಿತ್ತು, ಬಟ್ ನಾನು ಮರ್ತುಬಿಟ್ಟಿದ್ದೆ. ಫಸ್ಟ್ ಸ್ಟೆಪ್ ಏನಂದರೆ ಕುಕ್ಕರ್ ಇಟ್ಕೋಬೇಕು. ಆ್ಯಕ್ಚುಲಿ ನಮ್ಮ ಕುಕ್ಕರ್ ನೋಡಿ ಕುಕ್ಕರ್ ನೋಡಿ ಯಾರು ಹೆದರ್ಕೋಬೇಡಿ, ಏನು ತೊಳೆಯೋದು, ಅದು ಎಲೆಕ್ಟ್ರಿಕ್ ಸ್ಟವ್, ಅದಕ್ಕೆ ಆ ಕಲರ್ ಇರೋದು. ಹಂಗಾರೆ ನೆಕ್ಸ್ಟ್ ನಿಮ್ಮ ಕೈಲೇ ತೊಳಸ್ತೀನಿ, ನೀಟಾಗಿ ತೊಳಿತೀರಲ್ಲ ನೀವು. ಮತ್ತೆ ನಿಮ್ಮ ಕೈ ತೊಳಸ್ತೀನಿ ಅಂದಿದ ತಕ್ಷಣ ಎಲೆಕ್ಟ್ರಿಕ್ ಅಂತ ಇದ್ದೀರಾ ಈಗ. ಸ್ವಲ್ಪ ಎಣ್ಣೆ ಹಾಕ್ಬೇಕು, ಜಾಸ್ತಿ ಹಾಕ್ಬಿಡಿ. ಏನು ಮಟನಲ್ಲಿ ಎಣ್ಣೆ ಬಿಟ್ಕೊಳ್ಳುತ್ತಾ ಏನೋ? ಕೊಬ್ಬಿರಲ್ಲ ಇಲ್ಲಿ ಜಾಸ್ತಿ. ಓಕೆ, ತೋರಿಸಿ ಮಟನ್ ಇಲ್ಲಿ ಹೆಂಗಿರುತ್ತೆ ಅಂತ. ಕೊಬ್ಬಿದ್ರೆ ಚೆನ್ನಾಗಿ ಬರುತ್ತೆ ಮಟನ್ಗೆ. ಬಟ್ ಇದು ವಾಶ್ ಮಾಡಿ ಇಟ್ಕೊಂಡಿದ್ದೀವಿ ಮಟನ್ ನೋಡಿ. 2 ಪೀಸ್ ಕೊಬ್ಬಿದ್ಬಿಟ್ರೆ ಅರ್ಧ ಕೆಜಿ ಇಬ್ರಿಗೆ ಸಾಕು. ಟೇಸ್ಟಿಯಾಗಿರುತ್ತೆ ಆ್ಯಕ್ಚುಲಿ. ಓಕೆ, ಇವಾಗ ಈರುಳ್ಳಿ ಹಾಕ್ತಾ ಇದ್ದೀವಿ ಒಗ್ಗರಣೆಗೆ. ಎಣ್ಣೆ ಕಾಯ್ದಿರಲಿಲ್ಲ ಅಂದರೂ ಹಾಕ್ಬಿಟ್ರಿ. ನೀನಲ್ಲಿ ಮೊಬೈಲ್ ಇಟ್ಕೊಂಡು ನಿಂತ್ಕೊಂಡ್ರೆ ಏನು ನೀವು ಮಾಡ್ತಾ ಇರೋದು? ನೀವು ನೋಡ್ಕೋಬೇಕು, ಪ್ರೊಸೀಜರ್ ನೀಟಾಗಿ ಫಾಲೋ ಮಾಡಬೇಕು. ಅಲ್ಲಿದೆ ನೋಡಿ ಸೌಟು. ಓಕೆ, ನೀವು ಈ ಮಿಸ್ಟೇಕ್ ಮಾಡಬೇಡಿ. ಎಣ್ಣೆ ಕಾದಾದ್ಮೇಲೆ ಈರುಳ್ಳಿ ಹಾಕ್ಕೊಳ್ಳಿ. ಓಕೆ, ಇವಾಗ ಮಟನ್ ಹಾಕ್ಕೋಬೇಕು. ಮಟನ್ ಫುಲ್ ಎಣ್ಣೆ ಬಿಡ್ಕೊಂಡು ನೀರು ಬಿಡ್ಕೊಂಡು ತಗೊಂಡಿಟ್ಟು ಉಪ್ಪು ಹಾಕ್ಲಿಲ್ಲ ನೀವು? ಓಕೆ, ಮಟನ್ ಹಾಕಾದ್ಮೇಲೆ ಸ್ವಲ್ಪ ಉಪ್ಪು ಹಾಕೋಬೇಕು. ಸಾಕು, ನೋಡ್ಕೊಂಡು ಹಾಕೊಳ್ಳೋಣ ಆಮೇಲೆ. ಓಕೆ, ಇಲ್ಲಿ ಪೆಪ್ಪರ್ ಚಿಕನ್ ರೆಡಿ ಆಗ್ತಾ ಇದೆ. ಇಲ್ಲಿ ಮಟನ್ ಬೇಯ್ತಾ ಇದೆ. ಇಲ್ಲಿ ಮಸಾಲ ರೆಡಿ ಆಗ್ತಾ ಇದೆ. ಮಟನ್ ಆದ್ರೆ ಇಷ್ಟೊಂದು ನೀರು ಬಿಟ್ಕೊಳಲ್ಲ. ಫ್ರೆಶ್ ಆಗಿದ್ರೆ ಇಷ್ಟು ಬೇಗ ನೀರು ಇದಾಗೋಗುತ್ತೆ. ಫುಲ್ ಡ್ರೈ ಆದ್ಮೇಲೆ ಮಸಾಲೆ ಹಾಕ್ಬೋದು. ಇಲ್ಲಿ ಎನಿ ಟೈಮ್ ನೀರು ಬರ್ತಲೇ ಇರ್ತದೆ. ಯಾಕಂದ್ರೆ ಎಲ್ಲ ಫ್ರೀಸ್ ಮಾಡಿಬಿಟ್ಟಿರ್ತಾರಲ್ಲ ಫುಲ್ಲು ಮಟನ್ನ, ಅದಕ್ಕೆ. ಇಂಡಿಯಲ್ಲಾದರೆ ಫುಲ್ ಫ್ರೆಶ್ ಮಟನ್ ತಿಂತಾ ಇರ್ತೀರಾ, ನಾವು ಫುಲ್ ಫ್ರೀಸ್ ಆಗಿರೋದನ್ನ ಸೂಪರ್ ಸೂಪರ್ ಅನ್ಕೊಂಡು ಅದೇ ತಿನ್ಬೇಕು. ಇನ್ನೇನು ಸಿಗಲ್ವಲ್ಲ, ಫ್ರೀಸರ್ ಆಗಿರೋದು ಸಿಗೋದು. ನಿಂಗೆ ಸಿಗುತ್ತೆ, ಇಲ್ಲೂ ಹೋಗಿ ತಗೊಂಬಂದ್ರೆ ದೂರ ಹೋಗ್ಬೇಕು, ಇಲ್ಲ ಫುಲ್ ನೀನೇ ತಗೊಬೇಕು, ಆತರ ಇರ್ತದೆ. ಓಕೆ, ಅಂದ್ರೆ ಫುಲ್ ಕುರಿನೇ ನಿನಗೆ ಬೇಕಾದಾಗ ಸಿಗಲ್ಲ. ಮೀನ್ಸ್ ಅವ್ರು ಎಲ್ಲೆಲ್ಲಿ ಬಂದು ಮಾರ್ತಿರ್ತಾರ ಅಲ್ಲಿ ಹೋಗಿ ತಗೊಬೋದು. ಓಕೆ, ಇವಾಗ ರುಬ್ಬಿರೋ ಮಸಾಲಾನ ಹಾಕೋತಾ ಇದೀವಿ. ಯಾರಿಗಾದ್ರೂ ಕಂಪ್ಲೀಟ್ ರೆಸಿಪಿ ಬೇಕು ಅಂದರೆ ಕಮೆಂಟ್ ಮಾಡಿ, ನೆಕ್ಸ್ಟ್ ವಿಡಿಯೋದಲ್ಲಿ ಫುಲ್ ಕಂಪ್ಲೀಟ್ ರೆಸಿಪಿನ ತೋರಿಸ್ತೀವಿ. ಫುಲ್ ಮಾಡಿಬಿಟ್ಟು ಇನ್ನೊಂದ್ಸಲ ಮೇಡಮ್ ಅವರು ಹಾಕ್ತಾರೆ. ಎಸ್, ಅವಾಗ ನಾನೇ ಹೇಳಿಸ್ಕೊಂಡು ನಾನೇ ಮಾಡ್ತೀನಿ ಮಟನ್ ಸಾಂಬಾರನ್ನ. ಹೇಳ್ಸ್ಕೊಳಕ್ಕೆಲ್ಲ ಹೋಗ್ತೀಯಾ? ಓಕೆ, ಹೇಳ್ಸ್ಕೊಂಡ್ರೆ ಮಾಡ್ಬೇಕಾಯ್ತದಲ್ಲ. ಕರೆಕ್ಟ್ ನಿಮ್ಮನ್ನ ಜೊತೆಗೆ ಇಟ್ಕೊಂಡು ಮಾಡ್ತೀನಿ. ಕನ್ಸಿಸ್ಟೆನ್ಸಿ ನೋಡ್ಕೊಂಡ್ಬಿಟ್ಟು 2 ವಿಷಲ್ ಹೊಡ್ಸ್ಬಿಟ್ರೆ ಮುಗೀತು. ಓಕೆ, ಇನ್ನು ಆರಿಲ್ವಾ? ಹೊಟ್ಟೆ ಸಿಗ್ತಾ ಇಲ್ಲ ಆಲ್ರೆಡಿ. ನಂಗೆ ಸ್ಮೆಲ್ಲಿಗೆ ಫುಲ್ ತಿನ್ಬೇಕು ಅನಿಸ್ತಾ ಇದೆ. ಟಾನ್ ರೆಡಿ ಆಯಿತು ನಮ್ಮ ಮಟನ್ ಸಾಂಬಾರ್. ಸ್ಮೆಲ್ ಅಂತೂ ಸಖತ್ತಾಗಿ ಬರ್ತಾ ಇದೆ. ಟೇಸ್ಟ್ ಮಾಡಬೇಕು ಇವಾಗ ಹಿಂಗಿರುತ್ತೆ ಅಂತ. ಸ್ಮೆಲ್ಲಿಗೆ ಫುಲ್ ಬಾಯಲ್ಲಿ ನೀರು ಬರ್ತಾ ಇದೆ. ಓಕೆ, ನಲ್ಲಿ
ಫುಲ್ ತಿಂತಿ ಮುದ್ದೆ ಏನಾದ್ರು? ಓ ನಾನು ತಿನ್ನಲ್ಲಪ್ಪ, ನಿಮಗೆ ಮುದ್ದೆ ಅದು ಸಾಕು ಸಾಕು ಇದು ನಾನು ಹಾಕ್ತೀನಿ ರೀ. ಓಕೆ, ರೆಡಿ ಆಯಿತು ಮುದ್ದೆ ಆ್ಯಂಡ್ ಮಟನ್ ಸಾಂಬಾರ್ ಆ್ಯಂಡ್ ಇಲ್ಲಿ ಪೆಪ್ಪರ್ ಚಿಕನ್. ಓಕೆ, ಟೇಸ್ಟ್ ಮಾಡಿ ಹೇಳಿ ಹೆಂಗಿದೆ ಅಂತ. ನಾನು ಚೆನ್ನಾಗಿದೆ, ನಾನೇ ಮತ್ತೆ ಮಾಡಿರೋದು ಚೆನ್ನಾಗಿದೆ ಅಂತಲೇ ಹೇಳಬೇಕು. ಓವರ್ ಇದನ್ನು ತಿನ್ನಿ, ಪೆಪ್ಪರ್ ಚಿಕನ್ ತಿಂದೇಳಿ. ಇಷ್ಟೊಂದು ಎಣ್ಣೆ ಹಾಕಿದೀಯಾ? ಅದು ಎಣ್ಣೆ ಹಾಕಿದ್ರೇ ಟೇಸ್ಟು. ಚಿಕನಲ್ಲೆಲ್ಲ ನೋಡಬಾರ್ದು, ಹೆಲ್ತ್ ಕಾನ್ಷಿಯಸ್ ಇರೋಕ್ಕಾಗಲ್ಲ. ಚೆನ್ನಾಗಿದೆಯಾ? ನಿಜ? ಸ್ಪೈಸಿ ಆಯಿತಾ? ಕರೆಕ್ಟಾಗಿದೆ. ಈಗ ನೋಡಿ ಮುದ್ದೆ ಇವಳು ಫುಲ್ ಅರ್ಧ ಇವಳೆ ತಿಂತಾಳೆ, ಅರ್ಧ ಇವಳಿಗೆ ಅರ್ಧ ನನಗೆ. ಓ ನಾನು ತಿನ್ನಲ್ಲಪ್ಪ. ಇವಳು ತಿನ್ನೋ ಮುದ್ದೆ ನೋಡಿ ಇಷ್ಟೇ ತಿನ್ನೋದು ಇವಳು. ಇಷ್ಟು ಮುದ್ದೆ ತಿಂತಾಳೆ. ಒಂದು ತುತ್ತು ನಂದು, ಒಂದು ತುತ್ತಲ್ಲಿ ನಾನು ತಿಂತೀನಿ, ಇವಳು ಒಂದು ಮುದ್ದೆ ತಿಂತಾಳೆ. ಅದು ನಿಮಗಾದ್ರೆ ಪ್ರಾಕ್ಟೀಸ್ ಇದೆ ಫುಲ್, ಯಾವಾಗೂ ಮುದ್ದೆ ತಿಂದು. ನಿಮ್ಗೆ ಎಷ್ಟು ದಿನ ಆಯ್ತು ಪ್ರಾಕ್ಟೀಸ್ ತಗೊಂಡು? ಒಂದು ವರ್ಷದಿಂದ ಪ್ರಾಕ್ಟೀಸ್ ಮಾಡ್ತಲೇ ಇದೀಯ. ತಿಂತೀನಿ ನೋಡಿ ನಾನು, ನೀವು ತಿಂತಿದ್ದೀರಲ್ಲ ಅಷ್ಟು ತಿನ್ನಕ್ಕೆ ಪ್ರಾಕ್ಟೀಸ್ ಮಾಡ್ಕೊತೀನಿ. ಅದು ಲಿಟ್ರಲಿ ಅದು ಒಂದು ಹೆಂಗೆ ತಿಂತೀರಾ ಅಂತ ಅಷ್ಟು ದಪ್ಪ ತುತ್ತು. ನಾನು ಲಿಟ್ರಲಿ ಆ ನಂದು ಈ ಮುದ್ದೆ ತುತ್ತು ಅವ್ರದ್ದು ಒಂದು ತುತ್ತು ಅಷ್ಟೆ. ನಾನು ಅದನ್ನೇ ಒಂದು 3-4 ತುತ್ತು ತಿಂತೀನಿ. ಚೆನ್ನಾಗಿ ನಾನ್ ವೆಜ್ ತಿಂದಿದ್ದಾಯಿತು. ಸೊ ಇವಾಗ ಲೋಟಸ್ ಬೆಫ್ ಏನು ಮೊದಲು ಸರಿಯಾಗಿ ಮಾತಾಡೋದು ಕಲಿ. ಬಿಸ್ಕಾಫ್ ಚೀಸ್ ಕೇಕ್ ಮಾಡಿದ್ದೀನಿ. ಸೊ ಟೇಸ್ಟ್ ಮಾಡೋಣ ಹೆಂಗಿದೆ ಅಂತ. ಬಿಸ್ಕಾಫ್ ಚೀಸ್ ಕೇಕ್, ಚೀಸ್ ಕೇಕ್ ಹಿಡಿದಿನಿ. ಇದು ಬಿಸ್ಕಾಫ್ ಬಂದು ಬಿಸ್ಕೆಟ್ ಆಯ್ತಾ, ಅದ್ರ ಚೀಸ್ ಕೇಕ್ ನೋಡಿ ಹಿಂಗೆ ಕಾಣಿಸ್ತದೆ. ಟೇಸ್ಟ್ ಮಾಡ್ಬಿಟ್ಟು ಹಿಂಗಿದೆ, ಏನು ಎಕ್ಸ್ಪ್ರೆಷನ್ ಇಲ್ಲ. ಚೆನ್ನಾಗೈತೆ. ನಿಜಾನಾ? ಸುಮ್ಮನೆ ಇದು ಪಾರ್ಲೇಜಿ ಬಿಸ್ಕೆಟ್ ತಾನೇ ಇದು? ಕೈಂಡ್ ಆಫ್. ನಾವು ಹಾಲಲ್ಲಿ ಎತ್ಕೊಂಡು ತಿಂತಿದ್ವಪ್ಪ. ಚೆನ್ನಾಗಲ್ಲ? ಓಕೆ, ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ RC Stories ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋಣ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀವಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್ ಆ್ಯಂಡ್ ಲವ್ ಯು ಆಲ್.